ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದಿಂದ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೆ. ಅದು ಕಾಲ್ ಪ್ರ್ಯಾಂಕು. ಯಾವ ಟಾಪಿಕ್ ಇಟ್ಕೊಂಡು ಮಾಡೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಕಾವ್ಯಕ್ಕ ಮೇಕಪ್ ಮಾಡ್ಕೊ ಬಂದಿದ್ದಾಳೆ. ಅದು ಹೆಂಗೆ ಅಂದರೆ ತೋರಿಸ್ತೀನಿ ರೀ. ಈ ಥರ ಇನ್ನೊಂದು ತೋರಿಸ್ತೀನಿ ರೀ. ಕಾಣಿಸ್ತಿಲ್ವಾ? ಬಿಡು, ಹಾಕಿದ್ರೆ ಆಯ್ತು ಆಮೇಲೆ. ಸೊ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಈ ಥರ. ಸೊ ಇದನ್ನೇ ಇಟ್ಕೊಂಡು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ನೋಡ್ಕೊಂಬರೋಣ. ಫಸ್ಟು ನಮ್ಮ ಡ್ಯಾಡಿಗೆ ಕಾಲ್ ಮಾಡೋಣ. ಇವಾಗ ಫಸ್ಟು ಡ್ಯಾಡಿಗೆ ನಂಗೆ ನಗು ಬರ್ತೈತೆ. ನಾರ್ಮಲಾಗಿ ಮಾತಾಡು ಫಸ್ಟ್. ಡ್ಯಾಡಿಗೆ ನಾವಿನ್ನ ಕಳ್ಸೇ ಇಲ್ಲ, ಹೆಂಗೆ ಮಾಡೋದು? ನಾರ್ಮಲಾಗಿ ಮಾತಾಡು ಫಸ್ಟ್. ನಾರ್ಮಲಾಗಿ ಮಾತಾಡಿ ಕಟ್ ಮಾಡು. ಸುಮ್ಮನೆ ಹೇಳ್ದಿರಾ? ಆಮೇಲೆ ಮತ್ತೆ ಮಾಡು. ಹೇಳ್ದಿರಾ ಕಟ್ ಮಾಡಬೇಕಾ? ಅದೇನು ಹೇಳ್ಬೇಡ. ಹಲೋ, ಏನು ಮಾಡ್ತಿದ್ದೀಯ ಡ್ಯಾಡಿ? ಹಲೋ, ಏನು ಮಾಡ್ತಿದ್ದೀಯ ಡ್ಯಾಡಿ? ಊಟ ಮನೆಗೆ ಯಾವಾಗ ಹೋಗ್ತೀಯಾ? ಇವಾಗೆ ಹೋಗ್ತೀಯಾ? 7 o'clock? ಕಳಿಸು. ಕೈ ಚೆನ್ನಾಗಿತ್ತು, ಕೈದು ಕಳ್ಸಕ್ಕ. ಕೈದ್ರಲ್ಲಿ ಕಂಡಿಡಿಯೋದು ಎಲ್ಲರೂ ಅಲ್ಲ ನಾವ್ಯಾ? ಡ್ಯಾಡಿದೆಲ್ಲ ಐತೆ ಹೋಗತ್ತ. ನಾವೇ ಬರ್ತಿದ್ದಾಳೆ. ಒಂದು ಕ್ಲೀನಾಗಿ ಫೋಟೋ ಶೂಟ್ ಮಾಡ್ಸೋಕ್ಕಾಗಿಲ್ವ? ನಿನಗೆ ಫೋನ್ ಮಾಡ್ತಾರೇನೋ ಡ್ಯಾಡಿ. ಆನ್ಲೈನಲ್ಲೇ ಇದ್ದಾರೆ. ನೋಡಿದ್ರಾ? ಇಲ್ಲ, ಬೆಳಗ್ಗೆ ಫೋನ್ ಮಾಡಿದ್ದೆ ಡ್ಯಾಡಿಗೆ. ಬೆಳಗ್ಗೆಯಿಂದ ಮಾಡಿಲ್ಲ. ನೆನ್ನೆ ಮಾಡಿದ್ದೆ. ಕಳಿಸಿದ್ದೀನಿ, ಇನ್ನ ನೋಡ್ತಾನೆ ಇಲ್ವಲ್ಲ ಡ್ಯಾಡಿ. 2 minutes ಆದಮೇಲೆ. ಹಲೋ, ಗೊತ್ತಿಲ್ಲ ಡ್ಯಾಡಿ. ನಾನು ಅದನ್ನೇ ಕೇಳ್ದೆ, ಇರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಹೇಳ್ತೀನಿ ಅಂತ ಅಂದ್ಲು. ಸರಿಯಾಗಿ ಮಾತಾಡ್ಲು ಇಲ್ಲ, ಯಾರೋ ಇಸ್ಕೊಂಡು ಮಾತಾಡ್ತಾ ಇದ್ರು. ಏನೋ ಗೊತ್ತಿಲ್ಲ, ಅದೊಂದೇ ಕಳ್ಸಿರೋದು ನನಗೂ. ಇನ್ನ ಮನೆಗೂ ಬಂದಿಲ್ಲ ಅವರು. ಕೈಗೇನೋ ಏಟ್ ಆಗೈತೆ ಅಂತಂತ ಇದ್ಲು, ಅದು ಕಳ್ಸಿಲ್ಲ ಇನ್ನ. ನಾನು ಹೇಳ್ದೆ ಯಾವ ಹಾಸ್ಪಿಟ್ಲ್ ಹೇಳು ಅಂತ ಕೇಳ್ತಾ ಇದ್ರು, ಹೇಳ್ತಾ ಇಲ್ಲ. ಯಾರೋ ಅವರು ಮೇಕಪ್ ಅವರು ಇವರೇ ಇದಾರಂತೆ. ವೀಕ್ ಆಫ್ ಡ್ಯಾಡಿ. ಇವತ್ತು ಬೆಳಗ್ಗೆ ಹೋಗ್ಲಿಲ್ವಾ ಡ್ಯೂಟಿಗೆ ಅಂತ ಅಂದ್ಬಿಟ್ಟು, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವತ್ತು ವೀಕ್ ಆಫು ಅಂತಂದು. ಕ್ಲಾಸ್ಗೆ ಹೋಗ್ತೀಯಾ ಅಂತಂದ್ರೆ ಹ್ಞೂ ಅಂತಂದು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಅದು ಫೋಟೋ ಬಂದಿತ್ತು. ಕೇಳಿದ್ರೆ ಏನು ಸರಿಯಾಗಿ ಮಾತಾಡ್ತಿದ್ದ, ಯಾರೋ ಬೇರೆಯವ್ರು ಮಾತಾಡಿದ್ರು. ನಾನು ಕೇಳಿದೆ ಅವ್ರನ್ನ ಎಲ್ಲಿ ಬಿದ್ಲಂತೆ ಅಂತ ಅಂದ್ಬಿಟ್ಟು. ನಾವು ಮೇಕಪ್ ಕ್ಲಾಸ್ ಅವರೇ, ಅವ್ರ ಜೊತೆ ಅವರೇ, ಅಲ್ಲೇ ಸ್ಟೆಪ್ಸ್ ಮೇಲಿಂದ ಬರ್ತಾ ಇರ್ಬೇಕಾದ್ರೆ ಬಿದ್ದೋದ್ಲು ಅಂತಂದ್ರು ಅವರು. ಅದೇನು ನಿಜ ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ ಡ್ಯಾಡಿ. ಕಟ್ ಮಾಡಿದ್ರು ಡ್ಯಾಡಿ. ಆಗ ಎತ್ಲಾ? ಬೇಡ, ಸುಮ್ಮನಿರಿ, ಇನ್ನೊಂದು ಸ್ವಲ್ಪ ಹೊತ್ತು ಎತ್ಬೇಡ. ಹಲೋ, ಏನು ರೆಡಿ? ಏನು? ಏನಿಲ್ಲ ಬಿಡ್ಡಡಿ, ಏನಿಲ್ಲ ಬಿಡ್ಡಡಿ. ಆಯ್ತು, ಮಾಡ್ತೀನಿ. ಸರಿ ರೆಡಿ, ಆಯ್ತು. ವಿಡಿಯೋ ಕಾಲ್ ಮಾಡಿ ತೋರಿಸು ಪ್ರ್ಯಾಂಕನ್ನು. ನಾನು ಮಾಡ್ತೀನಿ ಇರು. ಇಲ್ಲ, ನಾನೇ ಮಾಡ್ತೀನಿ. ಸರಿ ಆಯಿತು.
ಅಕ್ಕ ಸ್ವಲ್ಪ ಹೊತ್ತು ನಾನ್ ನೀನೇನು ಕಪ್ಪು ಬರ್ತಾ ಸ್ವಲ್ಪ ಇದ್ದೀನಾ? ವಿಡಿಯೋ ಕಾಲ್ ಮಾಡ್ತಾ ಇದೀಯಾ ವಿಡಿಯೋ ಕಾಲ್ ಮಾಡ್ಬೇಡ ನಾರ್ಮಲ್ ಕಾಲ್ ಮಾಡು ಫಸ್ಟು ಡ್ಯಾಡಿ ಏನು ಹೇಳಿದ್ದು ಮಾಡ್ಬಿಟ್ಟು ಕೇಳು ಏನಂತ ಡ್ಯಾಡಿ ಡ್ಯಾಡಿ ಹಂಗೆ ಹಿಂಗೆ ಅಂತ ಹೇಳು ಆಮೇಲೆ ಸಡನ್ ಆಗಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಪ್ರ್ಯಾಂಕು ಅನ್ಬಿಡು ಅಯ್ಯೋ ಸಾಕೆ ಜಾಸ್ತಿ ಆಟಾಡ್ಸ್ಬೇಡ. ಹ್ಞೂನೇ ಸುಮ್ಮನಿರು ಎಷ್ಟು ಚೆನ್ನಾಗೈತೆ ನೋಡು ಮಕ್ಕ ಆ ಮಕ್ಕ ನೋಡು ಹಲೋ ಏನಿಲ್ಲ ರೆಡಿ ಇದು ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ ಅಲ್ಲಿ ಮೆಟ್ಲು ಮೇಲೆ ಬಿದ್ದೋದೆ. ಯಾವ ಇತ್ತಲ್ಲ ಅಲ್ಲಿ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಅದು ಉಲ್ಟಾ ಬಿದ್ದೋದೆ ರೆಡಿ ಉಲ್ಟಾ ಬಿದ್ದೋದೆ. ವೀಕ್ ಆಫ್ ಇವತ್ತು ಇಲ್ಲ ರೆಡಿ ಕ್ಲಾಸ್ಗೆ ಹೋಗಿದ್ದು. ವಿಡಿಯೋ ಕಾಲ್ ಮಾಡಿ ರೆಡಿ ತೋರಿಸ್ತೀನಿ. ಹಾ ಮಾಡ್ತೀನಿ ವಾಟ್ಸಪ್ ಅಲ್ಲಿ. ಈ ಸೈಡ್ ತಿರ್ಕೋ ಡ್ಯಾಡಿ ಫೋನ್ ಮಾಡಿದ ತಕ್ಷಣ ಈ ಸೈಡ್ ಯಾವ ತಿರ್ಕೋ ಕಡೆ ತಿರ್ಕೋಬೇಕು? ಹಿಂಗ್ ತಿರ್ಕೋ ಹಿಂಗಿಟ್ಕೋ ನಗ್ಬೇಡ ನಮ್ಮ ಡ್ಯಾಡಿಗೆ ಗಾಯ ಇಲ್ಲ ಅವರೆಲ್ಲ ಸೇರ್ಕೊಂಡು ಫ್ರ್ಯಾಂಕ್ ಮಾಡ್ತಿದಾರೆ ರೆಡಿ ನಿನ್ಗೆ. ಮೇಕಪ್ ಹಂಗ್ ಮಾಡ್ಕೊಂಡ್ ಬಂದವಳು ರೆಡಿ ಅವಳು. ಅದು ಮೇಕಪ್ ರೆಡಿ ಅದು ಏನೋ ಫಿಲಿಮ್ಸ್ ಅಲ್ಲೆಲ್ಲ ಮಾಡ್ತಾರಲ್ವಾ, ಇವಾಗ ಫಿಲಿಮ್ಸ್ ಅಲ್ಲಿ ಏಟಾದ್ರೆ ಎಲ್ಲ ರಕ್ತ ತರ ಕಾಣಿಸೋ ತರ ಮಾಡ್ತಾರಲ್ವಾ, ಆ ತರದ್ದು ಮೇಕಪ್ ಅಲ್ಲಿ ಒಂದು ಕ್ಲಾಸ್ ಅದು ಇವತ್ತಿತ್ತು ಕ್ಲಾಸು. ಹೋಗಿದ್ದೆ ಹೇಳ್ಕೊಟ್ರು ನಾವ್ ಹಿಂಗ್ ಮಾಡ್ಕೊಂಡ್ ಬಂದ್ರೆ ರೆಡಿ. ಮಮ್ಮಿಗೆ ಹೇಳ್ಬೇಡ, ಮಮ್ಮಿಗೂ ಪ್ರ್ಯಾಂಕ್ ಮಾಡ್ತೀನಿ. ಮಮ್ಮಿಗೂ ಹೇಳ್ಬೇಡ. ಬೈ ರೆಡಿ. ಏನ್ ಮಾಡ್ತಾ ಇದ್ದೆ? ಮಮ್ಮಿನ ಮಾತಾಡಕ್ಕೆ ಭಯ ಆಗ್ತೈತೆ ನಮಗೆ. ಹೇಳ್ ಮಮ್ಮಿ. ಎಲ್ಲಿದೀಯಾ? ಮನೆಗೆ ಬಂದೆ. ಯಾಕೆ ನೆನ್ನೆಯಿಂದ ಫೋನೇ ತೆಗಿಲಿಲ್ಲ? ನೆನ್ನೆಯಿಂದನಾ ಪೋಸ್ಟಿಂಗ್ಸ್ಗೆ ಹೋಗಿದ್ನಲ್ಲ, ಜಾಸ್ತಿ ತಲೆ ತಿನ್ಬಿಟ್ರು ಅಲ್ಲಿ, ಅದಕ್ಕೆ ತೆಗಿಲಿಲ್ಲ. ಸುಸ್ತಾಗೋಗ್ಬಿಟ್ಟಿತ್ತು, ಅದಕ್ಕೆ ತೆಗಿಲಿಲ್ಲ. ತಿಂತಾ ಇದೆಯಾ? ಇಲ್ಲ ಊಟ ಟೈಮ್ ಸರಿ ಇದೆಯಾ? ತಿಂತಾ ಇದ್ದೀನಿ ಮಮ್ಮಿ. ತಿಂತಾ ಇದ್ದೀನಿ ಮಮ್ಮಿ. ಏನ್ ಮಾಡ್ತಾ ಇದೀಯಾ? ನಾನೇ ಹಲೋ, ಕುತ್ಕೊಂಡಿದ್ದೀನಿ. ಊಟ ತಿಂದ? ಹಾ, ಊಟ ತಿಂದ ಮಮ್ಮಿ? ಹಾ, ನವ್ಯಕ್ ಇದ್ದಾಳೆ. ಇದ್ದಾಳೆ ಮನೆಯಲ್ಲೇ, ಫಸ್ಟ್ ಶಿಫ್ಟ್ ಹೋಗ್ಬಿಟ್ಟು ಬಂದಿದ್ದಾಳೆ. ಹೌದಾ? ನೀನೇನ್ ಮಾಡ್ತಾ ಇದೀಯ ಇವಾಗ? ನಾನು ಕುತ್ಕೊಂಡಿದ್ದೀನಿ. ಏನ್ ಮಾಡ್ಲಿ? ಕುತ್ಕೊಂಡಿದ್ಯಾ? ಏನಾದ್ರು ಮಾಡಿ ತಿನ್ನವು. ಸರಿ ಆಯ್ತು. ಏನ್ ತಿನ್ನೋದ ಏನಾಗನಿ? ಫೋಟೋ ಕಳಿಸ್ತೀನಿ ನಾನು ವಾಟ್ಸಪ್ಪಲ್ಲಿ, ನೋಡು. ನಾನು ಎಷ್ಟೊಂದ್ ಕಳ್ಸಿದೀನಲ್ಲ ನಿನ್ಗೆ, ಆ ತರ ಮಾಡು ಅಂತ ಕಳ್ಸಿರೋದು. ಸರಿ ಆಯ್ತು, ಇವಾಗ ಒಂದು ಫೋಟೋ ಕಳಿಸ್ತೀನಿ, ನೀನು ಸುಮ್ಮನೆ ನೋಡು ಮಮ್ಮಿ. ಸುಮ್ಮನೆ ನೋಡು ವಾಟ್ಸಪ್ ಅಲ್ಲೇ. ನೀನು ನೋಡು ಮಮ್ಮಿ. ಆಯ್ತು ಹೇಳು. ಯಾಕ ಅಷ್ಟು ಟಯರ್ಡ್ ಆಗೋದು ನೀನು? ಸುಸ್ತಾಗೋದು? ಸುಮ್ನೆ ಬಂದು ಏನಾದ್ರು ಮಾಡಿ ತಿಂದು ಆಮೇಲೆ ಬರೆಯೋದು ಓದೋದು ಮಾಡೋಣ ಅಂದಿರ. ಸರಿ ಆಯ್ತು, ನೋಡಿ ಇವಾಗ ಬೇಗ. ಬಾಯ್. ಹೇಳ.
ರಿಸೀವ್ ಮಾಡು. ಹಲೋ, ಹೇಳಮ್ಮ. ಏನಾಯ್ತಮ್ಮ? ಯಾಕ ಹಂಗಾಯ್ತು? ಆ? ಗೌತಮಿಯ, ಗೌತಮಿಯ, ಯಾವಾಗ ಆಯ್ತು ಗೌತಮ? ಹೇಳಮ್ಮ. ಏನಾಯ್ತಮ್ಮ? ಯಾಕ ಹಂಗಾಯ್ತು? ಆ? ಗೌತಮಿಯ, ಗೌತಮಿಯ, ಯಾವಾಗ ಆಯ್ತು ಗೌತಮಿ? ಇವತ್ತು ಬೆಳಗ್ಗೆನಂತೆ. ಎಲ್ಲಿ ಹೆಂಗಾಯ್ತಂತೆ ಗೌತಮಿ? ಎಲ್ಲಿ ಹೆಂಗಾಯ್ತಂತಮ್ಮ? ಆ? ಗೌತಮಿ, ಸಮಾಧಾನವಾಗಿ ಕೇಳಮ್ಮ ಅಂತ ಹೇಳು. ಗೌತಮಿ ಹೆಂಗಾಯ್ತಂತಮ್ಮ? ಅಳ್ತವ್ರೆ, ಕೇಳು ಹೇಳಮ್ಮ, ಕರೆಕ್ಟಾಗಿ. ಹೇಳ್ತಾರೆ, ಬೇಗ ಹೇಳ್ಬಿಡು. ಮಮ್ಮಿ ನೀನ್ ಸಮಾಧಾನವಾಗಿ ಕೇಳಂಗಿದ್ರೆ ನಾನು ಹೇಳ್ತೀನಿ ಮಮ್ಮಿ. ಗೌತಮಿ, ಗೌತಮಿ ಬೇಗ. ಮಮ್ಮಿ ಏನಾಗಿಲ್ಲ, ಮೇಕಪ್ ಕ್ಲಾಸ್ಗೆ ಹೋಗಿದ್ಲು. ಹಾ, ಅಲ್ಲಿ ಸ್ಟೆಪ್ಸ್ ಮೇಲಿಂದ ಬಿದ್ದೋದ್ಲಂತೆ. ಅವ್ರ ಆಫೀಸು, ಅದೇ ಅವರು ಮೇಕಪ್ ಕ್ಲಾಸ್ ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಇದು ಬ್ಯಾಂಡೇಜ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಬಂದವ್ರೆ. ಗೌತಮಿ ಏನ್ ಅಷ್ಟು ತಗಲೈತಲ್ಲ ಗೌತಮಿ ಅವಳಿಗೆ? ಅದ್ ಹೆಂಗ್ ಬಿದ್ಲಂತೆ ಗೌತಮಿ? ಬಕ್ಬಾರ್ಲ್ ಬಿದ್ದಿದ್ದಾಳೆ ಮಮ್ಮಿ, ಇನ್ನು ಹೆಂಗ್ ಬೀಳ್ತಾಳೆ? ಅದು ತಗಲ್ಬೇಕಂದ್ರೆ ಇನ್ನು ಬಕ್ಬಾರ್ಲೆ ಬೀಳೋದು. ಅಲ್ಲಿ ಈರುಳ್ಳಿ ಒಂದ್ ಸ್ವಲ್ಪ ತುಳಿಯಕ್ ಹೇಳಮ್ಮ, ಅದು ಎಲೆ ತೆಗ್ದು. ಆಯ್ತು. ತುಳಿದ್ಲ ಇಲ್ಲಂತ? ನಾನು ಹೇಳ್ಬೇಕು ಮಮ್ಮಿ, ನಾನು ಹೇಳಿಲ್ಲ. ಇನ್ನ ಹಾಸ್ಪಿಟ್ಲಿಗೆ ಹೋಗೋಳು ಇನ್ನ ಬಂದಿಲ್ಲ. ಬಂದಿಲ್ಲ? ಯಾರ್ಯಾರು ಹೋಗಿರೋದು? ಅವರು ಮೇಕಪ್ ಕ್ಲಾಸ್ ಅವ್ರೊಬ್ರು ಮತ್ತೆ ಕಾವ್ಯಕ್ಕ. ಹೌದಾ? ಗೌತಮಿ ಏನ್ ಗೌತಮಿ ಇದು? ಅಯ್ಯೋ ದೇವ್ರೇ, ಹೆಂಗ್ ಕಾಣಿಸ್ತೈತೆ? ಕಣ್ಣು ಕಾಣಿಸ್ತಂಗ್ ಕಾಣಿಸ್ತೈತಲ್ಲ ಗೌತಮಿ ಅಲ್ಲಿ. ನಂಗೆ ಅಳು. ಆನ್ಲೈನಲ್ಲಿ ಇಲ್ಲ ಇವಾಗ ಮಮ್ಮಿ. ಮುಗ್ತತ್ ನೋಡಿ. ನನಗೆ ಕಾಲ್ ಮಾಡ್ತಾ ಇರ್ತಾರೆ ಚಿನ್ನ. ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೇಳಕ್ಕ, ಇನ್ನೊಂದು ಫೋಟೋ ಕಳ್ಸಿದೀನಿ ನೋಡು ಮಮ್ಮಿ ಅಂತ. ಆಮೇಲೆ ಹೇಳು. ಬಂದಿದ್ದಾಳೆ, ಮಾತಾಡ್ತೀನಿ. ಬೇಡ. ಹಲೋ ಹಲೋ, ಇನ್ನೊಂದು ಫೋಟೋ ಕಳ್ಸಿದೀನಿ ನೋಡು ಮಮ್ಮಿ. ಏನು ಅಡುಗೆ ಮಾಡಲಿ? ಬೇಡ ಗೌತಮಿ, ನನಗ್ ಭಯ ಆಗುತ್ತೆ. ಇನ್ನೊಂದೇ, ಅದು ಹೆಂಗೈತೆ ನೋಡಂಗೆ. ಗೌತಮಿ ಭಯ ಆಗುತ್ತೆ ಗೌತಮಿ ನನಗೆ. ಸರಿ ಆಯ್ತು ಬಿಡು, ಬಾಯ್. ಅಕ್ಕಂದೇನಾ? ಅಲ್ಲ ಬಿಡು. ಇನ್ಯಾವ್ದು ನಿಂದು? ನಿನಗ್ ತಗ್ಲೈತಾ? ನಾನು ಎಲ್ಗೆ ಹೋಗ್ಲಿ ಮಮ್ಮಿ, ನನಗೆ ತಗ್ಲೋದಿಕ್ಕೆ. ಮತ್ತೆ ಇನ್ಯಾವ್ದು? ಅಕ್ಕಂದೆ ನೋಡು. ಬೇಡಮ್ಮ. ಸರಿ ಆಯ್ತು, ಇಡ್ತೀನಿ. ಇಡಮ್ಮ, ಬಾಯ್. ಬಾಯ್. ಮಾತಾಡ್ತೀಯ ಮಮ್ಮಿ? ಬೇಡಮ್ಮ, ಆರಾಮಾಗಿರಕ್ ಹೇಳು. ಮಾತಾಡು. ಕೊಡು, ಮಾತಾಡ್ತಾಳಂತ. ಮಾತಾಡ್ತಾಳೆ, ನನ್ಗೆ ಮಾತಾಡ್ಸುತ್ತೆ. ಹಾ, ಮಾತಾಡಿದ್ಲು. ನೀನೊಂದು ಸ್ವಲ್ಪ ಹೊತ್ತು ಮಾತಾಡ್ಬಿಡು ಹಂಗೆ. ವಿಷ್ಣು, ಬಾ. ರಾಮೇಶ್ಲ ಹೆಂಗಾರ ಚೆಕ್ಕೊಂಡುವ. ನಾನೇ ನಂಗೆ ನಗು ಬರ್ತೈತೆ. ಬಾ, ಕುತ್ಕೋ ಬಾ. ಆಡಿಯೋ ಕಾಲ್ ಮಾಡು. ವಿಡಿಯೋ ಕಾಲ್ ಯಾಕೆ ಮಾಡ್ತಾ ಇದೀಯಾ? ಆಡಿಯೋ ಕಾಲ್ ಮಾಡ್ದೆ, ಆಮೇಲೆ ವಿಡಿಯೋ ಕಾಲ್ ಮಾಡಿ. ಆಡಿಯೋ ಕಾಲ್ ಮಾತಾಡು. ನಾನು ಮಾತಾಡ್ತೀನಿ ಫಸ್ಟು. ಹಿಂಗೆ ಇಟ್ಕೊಂಬಾರೆ, ಡ್ಯಾಡಿಗೆ ಹೆಂಗೆ ಮಾಡ್ದಂಗೆ. ಈಗ ಈ ನಾಯ್ಡು ನೋಡ್ತಾ ಉಂಟಾಗ ಇಟ್ಕೊಳ್ರಿ. ಹಲೋ, ಮಾತಾಡ್ಸು ಮಮ್ಮಿ, ಮಾತಾಡ್ಸು. ಕಾವ್ಯ, ಹೇಳು ಮಮ್ಮಿ. ಕಾವ್ಯ, ಏನ್ ಕಾವ್ಯ ಅಂತ ನೆನ್ಸ್ಕೊಂಡಿದೀಯ ನೀನು? ಮಮ್ಮಿ ನಿಂಗೆ ಭಯ ಇಡಿಸ್ಬೇಡ, ಸುಮ್ಮನಿರು.
ಆಗಿಲ್ಲ ಸುಮ್ಮನೆ ಇರೋ. ಮಮ್ಮಿ ಏನಾಗಿಲ್ಲ ಸುಮ್ಮನೆ ಇರೋ ಅಂದೆ. ಏ ಮಮ್ಮಿ ಸುಮ್ಮನೆ ಇರು, ಏನೂ ಆಗಿಲ್ಲ, ಸೀರಿಯಸ್ಲಿ ಏನೂ ಆಗಿಲ್ಲ, ಸುಮ್ಮನೆ ಇರು. ನಿಜವಾಗ್ಲೂ ಏನೂ ಆಗಿಲ್ಲ, ಬೇಕಾದ್ರೆ ನೋಡು. ಮಮ್ಮಿ ನಿಜ ಏನಾಗಿಲ್ಲ, ಸುಮ್ಮನೆ ಇರು. ಸುಮ್ಮನೆ ಇರಮ್ಮ. ಅಯ್ಯ ಸುಮ್ಮನೆ ಇರು. ಇವಾಗ ತೋರಿಸ್ಬೇಕಾ ಬೇಡ ನಾನು? ಇವಾಗ ನೀನ್ ಏನ್ ತೋರಿಸ್ಬೇಕಾ ಬೇಡವಾ? ನಾವೇ ಫೋನ್ ಎತ್ಕೊಂಡು ಇವ್ರ ಮುಖ ನೋಡಿ ನಂಗೆ ಎಷ್ಟು ಭಯ ಆಗೋಯ್ತು. ಹೆಂಗ್ ತೋರ್ಸೋದು, ಏನ್ ಮಾಡೋದು ಮಗುಗ ಅಂತ. ಸತ್ಯಪ್ಪ ಅಂಕಲ್ ನೋಡಿದ್ರು ಪಾಪ, ಭಯ ಪಟ್ಕೊಂಡ್ ಓಡೋದ್ರು. ಏನಂದ್ರೆ ಸತ್ಯಪ್ಪ ಅಂಕಲ್ ಹಂಗೈತೆ ಕಾವ್ಯ, ಈ ತರ ಎದುರಿಸ್ಬೇಡ್ರಿ ಯಾರಿಗೂ, ನಾ ಗೌತಮಿಗೆ ಹೇಳು. ನಂಗೆ ಎಷ್ಟು ಭಯ ಆಗ್ಬಿಟ್ಟು. ಅರ್ಶನ್ಮಯಿ ಬೇರೆ ಒತ್ತಲ್ದತ್ನಾಗ ಯಾವಾಗ ಹೋದ್ಲ ಏನೋ, ಇನ್ನೂ 1 ತಿಂಗಳಾಗಿಲ್ಲ, ಏನೇನೋ ಯೋಚನೆಗಳಾಗ್ಬಿಡ್ತಾವ ನಂಗ. ಆಯ್ತು ಬಿಡು. ಬೆಳಗ್ಗೆ ಎದ್ದು ಎಲ್ಲೋದ್ರು ಮಂತ್ರ ಹೇಳ್ಕೊಂಡು ಹೋಗಮ್ಮ ಸ್ವಾಮಿ. ನೋಡಿ ಇವಳು ಇಲ್ಲಿ ಕೇಳಲಿ ಮಮ್ಮಿ, ಇಲ್ಲಿ ಕೇಳಿಲಿ. ಡ್ಯಾಡಿಗೆ ತೋರಿಸಿದ್ರೆ ಬೇಡ ಬಿಡು, ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ನೋಡ್ಕೊ. ಗೌತಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಬರ್ತೈತೆ ನೋಡ್ಕೊ. ಇವಾಗ ನಿಂದು ಬರುತ್ತೆ, ಡ್ಯಾಡಿದು ಬರುತ್ತೆ ನೋಡ್ಕೊ. ಡ್ಯಾಡಿ ಹೆಂಗ್ ರಿಯಾಕ್ಟ್ ಆದ್ರು ಅಂತ ಅನ್ಬಿಟ್ಟು. ಡ್ಯಾಡಿ ಏನಾಯ್ತು ಅಂತ ನೋಡಕ್ ಮುಂಚೆ ಬೈತಾವ್ರೆ ನನ್ನ. ಬೆಳಗ್ಗೆ ಎದ್ದು ಇವಳು ದೇವ್ರ ಮುಖ ನೋಡಿ ನಮಸ್ಕಾರ ಹಾಕೊಂಡು ಹೋಗ್ರಿ. ಇದು ಸತ್ಯಪ್ಪ ಅಂಕಲ್ ಪಾಪ ಹಂಗೆ ಅಂದ್ರು. ಲೇಸಿ ದೇವ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ತುಂಬ ದಿನದಿಂದ ಮತ್ತೆ ನೀವು ಕಮೆಂಟಲ್ಲೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಈ ಥರ ಎಲ್ಲ ಮಾಡಬೇಡ್ರಿ ಅಂತಂದ್ಬಿಟ್ಟು. ನಮಗೂ ಗೊತ್ತು ಮಾಡಬಾರ್ದು ಅಂತ, ಜಸ್ಟ್ ಫಾರ್ ಫನ್ ಅಷ್ಟೇ ಮಾಡಿದ್ದು. ತುಂಬ ದಿನದಿಂದ ನಾನು ಅನ್ಕೊತಿದ್ದೆ ಯಾವುದಾದ್ರೂ ಮಾಡಬೇಕು ಪ್ರ್ಯಾಂಕ್ ವಿಡಿಯೋ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಅಂತ. ಸೊ ಫೈನಲಿ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಅಂತಂದ್ಬಿಟ್ಟು. ಆ್ಯಂಡ್ ನನ್ನ ಚಾನಲ್ಗೆ, ನನ್ನ ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.